ಸೊ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಉತ್ತರ ಕರ್ನಾಟಕದ ಬಿಜಾಪುರದಲ್ಲಿ ಇದ್ದೀನಿ. ಇವಾಗ ಒಂದು ಪ್ಲೇಸ್ ಅನ್ನು ನಿಮ್ಗೆ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಏನು ವಿಶೇಷತೆ ಅಂತ ಅಂದ್ರೆ, ನಾನು ವ್ಲಾಗಿಂಗ್ ಅನ್ನ ಶುರು ಮಾಡಿದಾಗ ಆ ಒಂದು ಪ್ಲೇಸ್ ಅನ್ನ ಮೊದಲ ಬಾರಿಗೆ ಮಾಡಿದೆ ಅನ್ಸುತ್ತೆ. 3ನೇ ವಿಡಿಯೋನೋ ಏನೋ ಇರ್ಬೇಕು ಅನ್ಸುತ್ತೆ ಅದನ್ನ ನಾನು ಕವರ್ ಮಾಡಿದ್ದು. ಆ ಟೈಮಲ್ಲಿ ಅದಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಬಂದಿತ್ತು, ಒಂದಿಷ್ಟು ಕಮೆಂಟ್ಗಳ ಮೂಲಕ. ಆ ಒಂದು ವಿಡಿಯೋ ಮಾಡಿದ್ಮೇಲೆ ನಾನು ವ್ಲಾಗಿಂಗ್ ಮಾಡ್ಬೋದು ಅನ್ನೋದೊಂದು ನಂಬಿಕೆ ಬಂತು ಅಂತಾನೆ ಹೇಳ್ಬೋದು. ಆ ಒಂದು ಪ್ಲೇಸ್ ಅನ್ನ ನಾನು ಮತ್ತೆ ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾವ ಪ್ಲೇಸು ಏನು ಅಂದ್ಬಿಟ್ಟು ನಿಮ್ಗೆ ಹೋಗ್ತಾ ಹೇಳ್ತೀನಿ, ಬನ್ನಿ ನೋಡೋಣ. ಸ್ನೇಹಿತರೆ, ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನಾನು ಒಂದು ಬಾಡಿಗೆ ಆಟೋವನ್ನ ಮಾಡಿಕೊಂಡು ಆ ಸ್ಥಳವನ್ನ ತಲುಪಲಿಕ್ಕೆ ಇದ್ದೀನಿ. ನಾನು ಹೋಗ್ತಾ ಇರುವಂತಹ ಇವತ್ತಿನ ಸ್ಥಳ ಬಿಜಾಪುರದ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಗಳ ವ್ಯವಸ್ಥೆಯೂ ಸಹ ಇದೆ. ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಈ ರೂಟಾಗ ಬರೋ ವೆಹಿಕಲ್ಸ್ ಎಲ್ಲ ಕೆಲವರು ನಿಲ್ಸಿ ಅಲ್ಲಿ ಗುಡಿಗೆ ಕೈ ಮುಗ್ದು ಹೋಗ್ತಾರೆ. ಶ್ರೀ ಲಕ್ಷ್ಮೀ ದೇವಿ ಗುಡಿ ಅಂದ್ಬಿಟ್ಟು ನೋಡಿ. ನನಗೆ ಸ್ಥಳೀಯರು ನೀಡಿದ ಮಾಹಿತಿ ಪ್ರಕಾರ ಇಲ್ಲಿ ವೆಹಿಕಲ್ಸ್ ಎಲ್ಲ ಸಾಧ್ಯವಾದರೆ ನಿಲ್ಸಿ ಈ ದೇವರಿಗೆ ಕೈ ಮುಗಿದು ಹೋಗ್ತಾರಂತೆ. ವೆಹಿಕಲ್ ನಿಲ್ಸಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅವರು ದೇವರಿಗೆ ಒಂದು ಆರನ್ ಅನ್ನ ಹೊಡೆದು ಆರನ್ ಮೂಲಕನೇ ದೇವರಿಗೆ ಒಂದು ನಮನವನ್ನ ಸಲ್ಲಿಸಿ ಹೋಗ್ತಾರಂತೆ. ಈ ರೋಡು ಬಿಜಾಪುರ ಟು ಸಿಂದಗಿ ಹೋಗುವಂತಹ ಮಾರ್ಗ. ಇದು ಕುಮ್ಮಟಗಿ ತಾಂಡ, ಕುಮ್ಮಟಗಿ. ಇಲ್ಲೊಂದು ಮುಂಚೆ ಬೋರ್ಡ್ ಅಲ್ಲಿ ಮುಚ್ಕೊಂಡದ ಬೋರ್ಡ್, ಅಲ್ಲಿ ಗಿಡದೊಳಗ ಮುಚ್ಕೊಂಡ. ಅರ್ಧ ಕಿಲೋಮೀಟರು ಒಳಭಾಗಕ್ಕೆ ಹೋದ್ರೆ ನಮ್ಗೆ ಈ ಒಂದು ಬೇಸಿಗೆ ಅರಮನೆ ಸಿಗುತ್ತೆ. ಹೋಗೋ ದಾರಿ ಎಲ್ಲ ಹೇಗಿದೆ ಅಂದ್ಬಿಟ್ಟು ನೋಡ್ಬೋದು. ಇಲ್ಲಿ ಒಂದ್ ಸ್ವಲ್ಪ ದಾರಿ ಅಷ್ಟು ಚೆನ್ನಾಗಿಲ್ಲ. ಬಿಜಾಪುರ ಟು ಸಿಂದಗಿ ರೋಡ್ ತುಂಬಾನೇ ಚೆನ್ನಾಗಿದೆ. ಫೈನಲಿ ಬಂದಿದ್ದೀನಿ ಸ್ನೇಹಿತರೆ. ನಾನು ಇವತ್ತು ಬಂದಿರತಕ್ಕಂತಹ ಪ್ಲೇಸ್ ಬಿಜಾಪುರದಿಂದ ಸುಮಾರು ಒಂದು 18 ಕಿಲೋಮೀಟರ್ ದೂರದಲ್ಲಿರುವಂತಹ ಕುಮ್ಮಟಗಿ ಬಳಿ ಇರತಕ್ಕಂತಹ ಕುಮ್ಮಟಗಿ ತಾಂಡ ಆದ್ಮೇಲೆ ಸಿಗುತ್ತೆ. ಬಿಜಾಪುರ ಸೈಡ್ ಇಂದ ಬರುವಾಗ ಆ ಕಡೆಯಿಂದ ಸಿಂದಗಿ ರೋಡ್ ಇದೆ. ಇದು ಸಿಂದಗಿ ಕಡೆಯಿಂದ ಬರೋದಾದ್ರೆ ಕುಮ್ಮಟಗಿ ಊರ ಆದ್ಮೇಲೆ ಸಿಗುತ್ತೆ. ಸೊ ಇಲ್ಲಿ ಒಂದು ಆದಿಲಶಾಹಿಗಳ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಬೇಸಿಗೆ ಅರಮನೆ ಇದೆ. ಈ ಒಂದು ಪ್ಲೇಸ್ ಅನ್ನ ನಾನು ಫಸ್ಟ್ ವ್ಲಾಗಿಂಗ್ ಅನ್ನ ಶುರು ಮಾಡಿದಂತ ಟೈಮಲ್ಲಿ ವಿಡಿಯೋ ಮಾಡಿದ್ದು. ಸೊ ಸಾಕಷ್ಟು ವರ್ಷಗಳು, ಸುಮಾರು ಒಂದು 6 ವರ್ಷಗಳ ನಂತರ ಬಂದು ಮತ್ತೆ ಹಾಗೇನು ವಿಡಿಯೋ ಮಾಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಬನ್ನಿ ನೋಡೋಣ. ಸೊ ನೋಡಿ, ಬರಲಿಕ್ಕೆ ಇದೇ ದಾರಿಯಲ್ಲಿ ನಾವು ಬಂದದ್ದು. ಇಲ್ಲೊಂದು ವಾಚ್ ಟವರ್ ಇದೆ. ಈ ರೀತಿ ಸಂರಕ್ಷಿತ ಸ್ಮಾರಕ ಅಂದ್ಬಿಟ್ಟು ASI ಅಂಡರು ಬೋರ್ಡನ್ನು ಹಾಕಿದ್ದಾರೆ. ಗೇಟನ್ನು ದಾಟಿ ಒಳಗಡೆ ಹೋಗೋಣ. ಇವಾಗ ಈ ರೀತಿ ಇದೆ, ಸ್ವಲ್ಪ ಪಾರ್ಕ್ ರೀತಿಯಲ್ಲಿ ಇದೆ, ನೋಡ್ಬೋದು. ಇದ್ರ ವಿಶೇಷತೆ ಏನು ಅಂದ್ಬಿಟ್ಟು ನಿಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಹೊರಗಿಂದ ನೋಡಿದ್ರೆ ಏನಷ್ಟು ಕಾಣಂಗಿಲ್ಲ ಏನು ವಿಶೇಷತೆ ಏನು ಅಂತ. ಹತ್ರ ಹೋದಾಗ ಗೊತ್ತಾಗುತ್ತೆ. ಒಂದು ಕಟ್ಟಡ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಈ ಒಂದು ಕಟ್ಟಡದ ವಿಶೇಷ ಏನು ಅಂತಂದ್ರೆ, ಈ ಕಟ್ಟಡ ಮತ್ತೆ ಆ ಕಡೆ ಇನ್ನೊಂದಿದೆ, ಆಮೇಲೆ ತೋರಿಸ್ತೀನಿ. ಬೇಸಿಗೆ ಅರಮನೆ ಅಂತ ಕರಿತಾ ಇದ್ರು. ಯಾಕೆ ಅಂತ ಅಂದ್ರೆ, ಆದಿಲಶಾಹಿಗಳು ಅಂದಿನ ಕಾಲದಲ್ಲಿ ಈ ಏನು ಬಿಜಾಪುರ ಸುತ್ತಮುತ್ತ ಏನು ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಜಾಸ್ತಿ ಇದ್ದಿದ್ರಿಂದ ಬೇಸಿಗೆಯ ಕಾಲದಲ್ಲಿ ಅವರು ವಿಹಾರ ಮಾಡೋದಕ್ಕೆ ಈ ಒಂದು ಪ್ಲೇಸ್ ಗಳನ್ನ ಈ ಬಿಜಾಪುರದಿಂದ ಸ್ವಲ್ಪ ಅನತಿ ದೂರದಲ್ಲಿ, ಅಂದ್ರೆ ಸುಮಾರು ಒಂದು 18 ಕಿಲೋಮೀಟರ್ ದೂರದಲ್ಲಿ ಈ ರೀತಿ ಒಂದು ಪ್ಲೇಸ್ ಅನ್ನ ಮಾಡ್ಕೊಂಡಿದ್ರು. ಈ ಸುತ್ತ ಏನು ಕೋಟೆ ಕಟ್ಟಿಲ್ಲ, ಬಟ್ ಅವ್ರಿಗೆ ಸೆಕ್ಯೂರಿಟಿ ಪರ್ಪಸ್ ಇಂದ ನೋಡಿ ಆ ಕಡೆ ತೋರಿಸಿ ಒಂದು ವಾಚ್ ಟವರ್ಸ್ ಅನ್ನು ಸಹ ಮಾಡ್ಕೊಂಡಿದ್ರು. ಯಾಕಂದ್ರೆ ಯಾರು ಶತ್ರುಗಳು ದಾಳಿ ಮಾಡಿದ್ರೆ ಆವಾಗ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸೈನಿಕರನ್ನ ನಿಲ್ಲಿಸಿ ಪಹರೆ ಕಾಯ್ತಾ ಇದ್ರು. ಈ ರೀತಿ ಇತ್ತು. ಈಗೆಲ್ಲ ತೋರಿಸ್ತೀನಿ. ಈ ಒಂದು ಅರಮನೆ ಉದ್ದೇಶ ಅದೇನೆ, ಬೇಸಿಗೆ ಕಾಲದಲ್ಲಿ ತಂಪಾಗಿ ಒಂದು ಸಮಯವನ್ನ ಕಳೆಯೋದಕ್ಕೋಸ್ಕರ ಇಲ್ಲಿ ಮಾಡಿದ್ರು. ತಂಪನ್ನ ಹೇಗೆ ಇಲ್ಲಿ ಕಾಯ್ದುಕೊಳ್ತಿದ್ರು ಅನ್ನೋದನ್ನ ಮುಂದೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಹೆಲ್ಪ್ ಮಾಡ್ತಿದ್ದಾರೆ. ನಿಮ್ಮ ಹೆಸರು? ಅವರೇ ಆಟೋದಲ್ಲಿ ಕರ್ಕೊಂಡ್ ಬಂದಿರೋದು, ಬಿಜಾಪುರದವ್ರು. ನೋಡಿರಿ ಈ ಪ್ಲೇಸ್ ನೀವು? ನೋಡ್ಯಾರಂತವ್ರು. ಸೊ ಇದೇ ಕಟ್ಟಡ. ಮುಂಭಾಗಕ್ಕೆ ಬಂದ್ರೆ ಈ ರೀತಿ ಕಾಣುತ್ತೆ. ಇಲ್ಲಿ ಒಂದು ಕೊಳ ಕಾಣಿಸಿದೆ ನೋಡಿ. ಏನು ಅಂತ ಅಂದ್ರೆ, ಇದರಲ್ಲಿ ನೀರ್ ಸ್ಟೋರೇಜ್ ಆಗಿದೆ. ಇದೆಲ್ಲ ಹೋದ್ ವರ್ಷ ಆಗಿರುವಂತಹ ಮಳೆಗಾಲದ ನೀರು. ಈ ರೀತಿ ನೀರನ್ನ ನಿಲ್ಲಿಸ್ತಾ ಇದ್ರು ಸುಮಾರು. ಮತ್ತೆ ಇಲ್ಲಿ ಆ ಕಡೆ ಸೈಡ್ ಒಂದು ಕೆರೆ ಇದೆ. ಆ ಕೆರೆಯಿಂದ ಬಂದಂತಹ ನೀರು ಸಹ ಬೇಸಿಗೆ ಟೈಮಲ್ಲಿ ಸ್ವಲ್ಪ ನಿಲ್ಲಿಸ್ಕೊಂಡು ನೀರನ್ನ ಕಾಪಾಡ್ಕೊಂತಾ ಇದ್ರು. ಅಂತಹ ಸಂದರ್ಭದಲ್ಲಿ ಇಲ್ಲಿ ನೀರ್ ಇರ್ತಿತ್ತಲ್ಲ, ಒಳಗಡೆ ಕಟ್ಟಡ ಎಲ್ಲ ಸುತ್ತ ನೀರಿರೋದ್ರಿಂದ ಆಟೋಮೆಟಿಕ್ ಆಗಿ ಅದು ತಂಪಾಗ್ತಿತ್ತು. ಮತ್ತು ಬಳಸಿರ್ತಕ್ಕಂಥ ಕಲ್ಲುನು ಅಷ್ಟೇ. ಸರ್, ಇದು ಕಲ್ಲಿಗೆ ಏನಂತಾರೆ ಗೊತ್ತಾ? ಇದಕ್ಕೆ ಒಂಥರ
ಹಳೆ ಕಾಲದ ಕಲ್ಲು. ಈ ಬಿಜಾಪುರ ಸುತ್ತಮುತ್ತ ಭಾಗ ಈ ತರ ಕಪ್ಪು ಕಲ್ಲು ಸಿಗುತ್ತೆ, ಗಟ್ಟಿ ಸ್ಟೋನೇ ಅದು. ಅದನ್ನು ಸಹ ತಂಪನ್ನ ಕಾಯ್ದುಕೊಳ್ಳೋದಕ್ಕೆ ಈ ಒಂದು ಕಲ್ಲು ಸಹ ಮಹತ್ವವನ್ನು ವಹಿಸುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿ ನೋಡಿ, ಸುಮಾರು ಒಂದು 10 ಫೀಟ್ ಅಷ್ಟು ಆಳ ಇರ್ಬೇಕಲ್ಲ, 8ರಿಂದ 10 ಫೀಟ್ ಅಷ್ಟು ಆಳ ಇದೆ. ಸೊ ಈ ಕಡೆ ಭಾಗದಿಂದ ಬನ್ನಿ ಹೋಗೋಣ. ಈ ಭಾಗದಿಂದ ಮುಂದೆ ಹೋದ್ರೆ ಕಾಣುತ್ತೆ ನಿಮ್ಗೆ. ನೋಡಿ ಈ ರೀತಿ ಇದೆ. ಬಿಸಿಲು ಜಳ ಬಹಳ ಇದೆ. ಸುಮಾರು 6 ವರ್ಷಗಳ ನಂತರ ಈ ಒಂದು ಜಾಗಕ್ಕೆ ಮತ್ತೆ ಬಂದು ನಾನು ವ್ಲಾಗ್ ಮಾಡ್ತಾ ಇರೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ನೋಡಿ, ಬಿಜಾಪುರದ ಬೇಸಿಗೆ ಅರಮನೆಯನ್ನ ನಿಮ್ಗೆ ತೋರಿಸ್ತಾ ಉಂಟು. ಸೊ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನು ಎಷ್ಟೊಂದು ವಿಡಿಯೋ ಮಾಡಿದ್ದೀನಿ, ಸಾಕಷ್ಟು ಕರ್ನಾಟಕದ ಸಾಕಷ್ಟು ಪ್ಲೇಸ್ಗಳಿಗೆ ಹೋಗಿದ್ದೀನಿ. ಬಟ್ ಮೊದಲು ನಾನೆಲ್ಲ ಬಿಜಾಪುರದಲ್ಲಿ ವಿಡಿಯೋಸ್ ಅನ್ನ ಮಾಡುವಾಗ ಇಲ್ಲಿಂದ ಜನಗಳಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಅದೇ ಮುಂದೆ ವ್ಲಾಗಿಂಗ್ ವೃತ್ತಿಗೆ ಒಂದು ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಸ್ವಲ್ಪ ಎಕ್ಸ್ಪ್ಲನೇಷನ್ ಇನ್ನು ನೋಡ್ತಾ ಹೋಗೋಣ ಇವಾಗ. ನೋಡಿ, ಈ ಕಟ್ಟಡ ಹೀಗಿದೆ. ಸ್ವಲ್ಪ ಎಲ್ಲ ಕಾಪಾಡ್ಕೊಂಡಿದ್ದಾರೆ, ಗಲೀಜೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಬಂಜನ ಎಲ್ಲ ಅದು ಇದು ಏನು ಎಸಿಬಾರ್ದಲ್ಲ, ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ, ಸೆಕ್ಯೂರಿಟಿ ಅವರು. ಆ ಕಡೆ ನೋಡೋಣ. ಇಲ್ಲಿ ಮುಂದೆ ಬಂದರೆ ಈ ಥರ ಒಂದು ಸೇತುವೆ ರೀತಿ ಈ ರೀತಿ ಕಾಣ್ತದೆ. ಈ ಕಡೆ ಒಂದು ಕಟ್ಟಡ ಐತಿ ನೋಡಿ. ಆದಿಲ್ ಶಾಹಿಗಳು ತಮ್ಮ ಕುಟುಂಬ ಪರಿವಾರದವರನ್ನ ಬಳಸ್ಕೊತಾ ಇದ್ರು ಆದಿಲ್ ಶಾಹಿಗಳ ಕಾಲದಲ್ಲಿ. ಈ ಒಂದು ಬಿಲ್ಡಿಂಗ್ಗೆ ಹಿಂದಿನ ಕಾಲದಲ್ಲಿ ಮೇಲೆ ಹೋಗೋಕ್ಕೆ ಈ ರೀತಿ ಮೆಟ್ಟಿಲ ವ್ಯವಸ್ಥೆ ಸಹ ಇತ್ತು. ಪ್ರವಾಸಿಗರಿಗೆ ಈಗ ಬಂದ್ ಮಾಡಿ ಇಟ್ಟಿದ್ದಾರೆ, ಮೇಲೆಲ್ಲ ಹೋಗಿ ನೋಡೋದಕ್ಕಾಗಲ್ಲ, ಮೆಟ್ಟಿಲು ವ್ಯವಸ್ಥೆ ಇದೆ. ಸೊ ಇದು ಲಾಕ್ ಆಗಿರುತ್ತೆ, ಯಾವಾಗ ಬಂದ್ರೂ ಇದು ಒಳಗಡೆ ಪ್ರೇಕ್ಷಕರಿಗೆ ನೋಡೋದಕ್ಕೆ ಬಿಡೋದಿಲ್ಲ, ಹೊರಗಿಂದನೇ ನೋಡ್ಬೇಕಾಗ್ತದೆ. ತೋರಿಸ್ತೀನಿ. ಈ ಒಂದು ಸ್ಮಾರಕವನ್ನ ಆದಿಲ್ ಶಾಹಿ ಸುಲ್ತಾನರು ಸ್ನಾನಘಟ್ಟವನ್ನಾಗಿ ಉಪಯೋಗಿಸಿಕೊಳ್ಳುತ್ತಿದ್ರು. ಒಳಭಾಗದಲ್ಲಿ ನೋಡಿದ್ರೆ 3 ಸ್ನಾನಘಟ್ಟಗಳಿದೆ. ಈ ಸ್ನಾನಘಟ್ಟಗಳು ರೆಕ್ಟ್ಯಾಂಗ್ಯುಲರ್ ಶೇಪ್ ನಲ್ಲಿ ಇದೆ. ಹಾಗೆ ಕುಳಿತುಕೊಳ್ಳೋದಕ್ಕೆ 2 ಕಡೆ ಆಸನದ ವ್ಯವಸ್ಥೆಯನ್ನ ಮಾಡಿದರೆ, ಮತ್ತೆ ಸ್ನಾನದ ಬಳಿಕ ತಮ್ಮ ಉಡುಪನ್ನ ಬದಲಿಸಿಕೊಳ್ಳೋದಕ್ಕೆ ಪುಟ್ಟ ಕೋಣೆಗಳಿದೆ 2 ಸೈಡ್ ನಲ್ಲಿಯೂ ನೋಡಬಹುದು. ಕಟ್ಟಡದ ಒಳಭಾಗದಲ್ಲಿ ಆದಿಲ್ ಶಾಹಿ ಸುಲ್ತಾನರು ವರ್ಣ ಚಿತ್ರಕಲೆಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು. ಸೊ ಈ ಒಂದು ಕಟ್ಟಡದ ಒಳಭಾಗದ ಮೇಲ್ಛಾವಣಿಯನ್ನ ನಾವು ಗಮನಿಸಿ ನೋಡೋದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಡ ಕಂಡು ಬರುತ್ತೆ. ಹಾಗೆ ಅದರ ಮೇಲೆ ವರ್ಣಚಿತ್ರಕಲೆ ಇಂದಿಗೂ ಸಹ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಕೆಲವೊಂದನ್ನ ನಾನು ನಿಮ್ಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ವರ್ಣಚಿತ್ರದಲ್ಲಿ ಸುಲ್ತಾನರಿಗೆ ಪರ್ಷಿಯನ್ ದೇಶದಿಂದ ಬಂದಂತಹ ರಾಯಭಾರಿಯೊಬ್ಬ ಸಲಾಮನ್ನ ಮಾಡ್ತಿದ್ದಾನೆ, ಅಂದ್ರೆ ನಮಸ್ಕರಿಸ್ತಿದ್ದಾನೆ. ಅದನ್ನ ಇಲ್ಲಿ ತೋರಿಸಿದ್ದಾರೆ. ಸುಲ್ತಾನನ ಹಿಂದೆ ಒಬ್ರು ಸುಗಂಧ ದ್ರವ್ಯಗಳನ್ನ ಸಿಂಪಡಣೆ ಮಾಡ್ತಾ ಇರೋದು, ಮತ್ತೆ ಅವರು ತಮ್ಮ ಚಾಮರವನ್ನ, ಗಾಳಿಯನ್ನ ಬೀಸಲಿಕ್ಕೆ ಬಳಸ್ತಿದ್ದಂತಹ ಚಾಮರವನ್ನ ಕೆಳಭಾಗದಲ್ಲಿ ಇಟ್ಟಿರೋದು, ಹಾಗೆ ಅವರು ತಂಪು ಪಾನೀಯಗಳನ್ನ ಕುಡಿಯುತ್ತಿದ್ದಂತಹ ಲೋಟಗಳು, ಮತ್ತೆ ಅವರ ತಲೆಯ ಮೇಲೆ ಲತಾ ಬಳ್ಳಿಗಳ ರೀತಿಯಲ್ಲಿ ಹೂವಿನ ಬಳ್ಳಿಗಳನ್ನ ತೋರಿಸಿದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿ. ಈ ಒಂದು ವರ್ಣಚಿತ್ರ ತೈಲದಲ್ಲಿ ನೀವು ನೋಡ್ತಾ ಇರೋದು ಹೂ ಬಳ್ಳಿ ಗಿಡಗಳ ಮೇಲೆ ಗಿಳಿಗಳು ಕೂತಿರುವಂತಹ ರೀತಿಯಲ್ಲಿ ಚಿತ್ರಣವನ್ನ ತೋರಿಸಿದರೆ ಗ್ರೀನ್ ಕಲರ್ ಪ್ಯಾರೆಟ್ಸ್ ಅನ್ನ ಕಾಣಬಹುದು ಇಲ್ಲಿ. ಈ ಒಂದು ಚಿತ್ರಣದಲ್ಲಿ ಹೇರ್ ಸ್ಟೈಲ್ ಅನ್ನ ನಾವು ಗಮನಿಸಿ ನೋಡಬಹುದು. ಅಂದಿನ ಕಾಲದಲ್ಲಿ ಹೇರ್ ಸ್ಟೈಲ್ ಎಲ್ಲ ಹೇಗಿತ್ತು ಅಂತ. ಈ ವರ್ಣಚಿತ್ರ ಸಾಕಷ್ಟು ಹಾಳಾಗಿರೋದ್ರಿಂದ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಈ ವರ್ಣಚಿತ್ರಗಳು ಸುಲ್ತಾನರ ಜನಜೀವನ ಇರ್ಬೋದು, ಸಾಮಾನ್ಯ ಜನಜೀವನ ಹೇಗಿತ್ತು ಅನ್ನೋದನ್ನ ಸೂಚಿಸುತ್ತೆ. ಈ ವರ್ಣಚಿತ್ರಗಳನ್ನ ಆಗಿನ ಕಾಲದಲ್ಲಿ ಪ್ರಾಯಶಃ ನೈಸರ್ಗಿಕ ಬಳ್ಳಿಗಳನ್ನ ಬಳಸ್ಕೊಂಡು ಮಾಡಿರ್ಬೋದು, ಅಥವಾ ಹೂಗಳಿಂದ ಬರುವಂತಹ ರಸವನ್ನ ತೆಗೆದುಕೊಂಡು ಅದರಿಂದಲೂ ಸಹ ಪೇಂಟಿಂಗ್ ಅನ್ನ ಅಂದಿನ ಕಾಲದಲ್ಲಿ ಮಾಡಿರ್ತಿದ್ರು. ಸೊ ಸುಮಾರು 400-500 ವರ್ಷಗಳ ಹಿಂದೆ ಮಾಡಿರ್ತಕ್ಕಂತಹ ಪೇಂಟಿಂಗ್ಸ್ ಇಂದಿಗೂ ಸಹ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ. ಈ ಒಂದು ವರ್ಣಚಿತ್ರದಲ್ಲಿ ನಾವು ಒಂದು ಚೇರ್ ಅನ್ನ ನೋಡ್ಬೋದು. ಅದರ ಮೇಲೆ ಒಬ್ಬರು ವ್ಯಕ್ತಿಯನ್ನು ಕುಳಿತಿರುವಂತಹ ರೀತಿಯಲ್ಲಿದೆ. ಆದರೆ ಸಾಕಷ್ಟು ಹಾಳಾಗಿರೋದ್ರಿಂದ ಎಲ್ಲ ಚಿತ್ರಗಳನ್ನ ನೀಟಾಗಿ ನಮ್ಗೆ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಈ ಒಂದು ಚಿತ್ರಣದಲ್ಲಿ ಹೇರ್ ಸ್ಟೈಲ್ ಅನ್ನ ಗಮನಿಸುವುದರ ಜೊತೆಗೆ ಸುಲ್ತಾನ ತನ್ನ ರಾಣಿಯೊಂದಿಗೆ ತನ್ನ ಖಾಸಗಿ ಸಮಯವನ್ನ ಕಳೆಯುತ್ತಿದ್ದಾನೆ. ಈ ಕಡೆ ಸಕೀರನ್ನು ಸಹ ಚಿತ್ರಣ ಮಾಡಿ ತೋರಿಸಲಾಗಿದೆ. ಸೊ ಈ ಒಂದು ಬೇಸಿಗೆ ಅರಮನೆ ಅವರ ಖಾಸಗಿ
ತನವನ್ನ ಅನುಭವಿಸ್ಲಿಕ್ಕೆ ಕಟ್ಟಿದ್ದಾಗಿದ್ದೇ ಇರಬಹುದು ಅನ್ನೋದನ್ನು ಇದರಿಂದ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿರತಕ್ಕಂತಹ ಈ ಒಂದು ಸ್ನಾನಘಟ್ಟದಲ್ಲಿ ಸೈಡಿನಲ್ಲಿ ಇರತಕ್ಕಂತಹ ಸ್ನಾನಘಟ್ಟಗಳು ರೆಕ್ಟ್ಯಾಂಗ್ಯುಲರ್ ಶೇಪ್ ನಲ್ಲಿ ಇದ್ರೆ ಮಧ್ಯಭಾಗದಲ್ಲಿರುವಂತಹ ಸ್ನಾನಘಟ್ಟ ಕಮಲದ ಆಕೃತಿಯಲ್ಲಿದೆ. ಮತ್ತೆ ಮೇಲ್ಭಾಗವನ್ನ ಗಮನಿಸಿ ನೋಡಬಹುದು, ಮೇಲ್ಭಾಗದ ಚಾವಣಿ ನಕ್ಷತ್ರಾಕಾರದಲ್ಲಿದೆ. ಹಾಗೆ ಕಮಾನಿನ ಒಂದು ಆರ್ಚ್ಗಳನ್ನು ಸಹ ನಾವು ನೋಡಬಹುದು. ಪೇಂಟಿಂಗ್ಗಳನ್ನು ಬಳಸಿದ್ದಾರೆ ಆಗಿನ ಕಾಲದಲ್ಲಿ ಚಾವಣಿಗಳನ್ನು ಶೃಂಗಾರ ಮಾಡೋದಕ್ಕೆ. ಅದರ ಸ್ವಲ್ಪ ಸ್ವಲ್ಪ ನೋಡ್ಬೋದು ಅದನ್ನು ಪೇಂಟಿಂಗ್ಸನ್ನು ನಾವು. ಮತ್ತು ಇದರ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ ಮೇಲ್ಛಾವಣಿಯಲ್ಲಿ ಶವರ್ ಮಾದರಿಯಲ್ಲಿ ನೀರು ಸಿಂಪಡಣೆ ಆಗೋದಕ್ಕೆ ಪೈಪ್ಗಳನ್ನು ಇಟ್ಟು ವ್ಯವಸ್ಥೆ ಮಾಡಿರೋದು ಅಂದಿನ ಒಂದು ತಂತ್ರಜ್ಞಾನಕ್ಕೆ ಹಿಡಿದಂತಹ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಈ ಕಟ್ಟಡದ ಮೇಲ್ಛಾವಣಿಯಲ್ಲಿಯೂ ಸಹ ಒಂದು ಪುಟ್ಟದಾದಂತಹ ಪಾಂಡ್ ಇದೆ. ಸೊ ಅದಕ್ಕೆ ಆ ವಾಚಿಂಗ್ ಟವರ್ ಬಳಿ ಇರತಕ್ಕಂತಹ ಎತ್ತರದ ತೊಟ್ಟಿಯಿಂದ ನೀರನ್ನ ಇಲ್ಲಿಗೆ ಹರಿಸಿ ಅದರಿಂದ ನೀರನ್ನ ಸ್ಪ್ರಿಂಕ್ಲರ್ ರೀತಿಯಲ್ಲಿ ನೀರು ಸರಬರಾಜು ಆಗೋದಕ್ಕೆ ಅಂದಿನ ಕಾಲದಲ್ಲಿ ವ್ಯವಸ್ಥೆಯನ್ನ ಮಾಡಿದ್ರು. ಈ ಬಿಲ್ಡಿಂಗ್ ಹೊರಭಾಗದಿಂದ ನೋಡೋದಕ್ಕೆ ಈ ರೀತಿ ಉಂಟು. ಈ ಕಡೆನೂ ಸಹ ಮೆಟ್ಲಿದೆ. ಸೊ ನೋಡಿ ಹೀಗೆ ಸುತ್ತಲೂ ಇದೆ. ಇದು 12 ಅಡಿ ಇರ್ಬೋದು. ಈ ಕಡೆ ನೋಡಿ ಇದನ್ನು ಕಟ್ಟಡ ಎಷ್ಟು ಚೆನ್ನಾಗಿತ್ತು. ಮ್ಯಾಲ್ಗಡೆ ಗುಮ್ಮಟ, ಅಲ್ಲೊಂದು ಸ್ವಲ್ಪ ನೋಡ್ರಿ. ಸೊ ಆ ಸ್ಮಾರಕ ಏನಿತ್ತು ಸ್ನಾನಘಟ್ಟವಾಗಿ ಉಪಯೋಗವಾದರೆ ಇದು ತಮ್ಮ ಖಾಸಗಿತನವನ್ನು ತಂಪಾಗಿ ಕಳೀಲಿಕ್ಕೆ ಬಳಸ್ಕೊಳ್ಳುತ್ತಿದ್ದಂತಹ ಒಂದು ಕಟ್ಟಡ ಆಗಿತ್ತು. ಇದರ ಸುತ್ತ ಭಾಗವನ್ನು ನಾವು ಗಮನಿಸಿ ನೋಡಿದ್ರೆ ಚೌಕಾಕಾರದ ಕಾಲುವೆಯ ಕೊಳಗಳನ್ನು ನಾವು ಕಾಣ್ಬೋದು. ಇದನ್ನು 2 ಹಂತದಲ್ಲಿ ಮಾಡಿದ್ದಾರೆ. ಮತ್ತು ಇದರ ಪ್ರವೇಶಕ್ಕೆ ಒಂದು ಭಾಗದಲ್ಲಿ ಮಾತ್ರ ಸೇತುವೆ ಇದೆ. ಅದನ್ನು ಸುತ್ತುವರಿದು ಬಂದ ಮತ್ತೆ ಇನ್ನೊಂದು ಸೇತುವೆಯನ್ನು ಏರಿ ಈ ಕಟ್ಟಡವನ್ನು ಪ್ರವೇಶ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಕಟ್ಟಡದ ಒಳಭಾಗಕ್ಕೂ ನೋಡಿದ್ರೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆ. 2 ಅಂತಸ್ತಿನ ಈ ಒಂದು ಸ್ಮಾರಕ ಇಂದಿಗೂ ಸಹ ಸುಸ್ಥಿತಿಯಲ್ಲಿ ಸಾಕಷ್ಟು ಇದೆ ಅಂತಾನೆ ಹೇಳ್ಬೋದು. ಒಳಭಾಗಕ್ಕೆ ಹೊಕ್ಕು ನೋಡಿದ್ರೆ ಸಾಕಷ್ಟು ಕೂರ್ಲಿಕ್ಕೆ ಜಾಗ ಇದೆ. ಸುತ್ತಲೂ ಕಮಾನಿನ ಆಕೃತಿಗಳಂತಹ ಓಪನ್ ಸ್ಪೇಸ್, ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ. ಇಂದಿಗೂ ಸಹ ಸಾಕಷ್ಟು ತಣ್ಣನೆಯ ವಾತಾವರಣವನ್ನ ನಾವು ಅಲ್ಲಿ ಅನುಭವಿಸ್ಬೋದು. ಹಾಗೆ ಮೇಲ್ಛಾವಣಿಯನ್ನ ಗಮನಿಸಿ ನೋಡಿದ್ರೆ ಶವರ್ ಮಾದರಿಯಿಂದ ಅಂದಿನ ಕಾಲದಲ್ಲಿ ಮಣ್ಣಿನ ಪೈಪ್ಗಳನ್ನು ಬಳಸಿ ನೀರನ್ನ ಸಿಂಪಡಣೆ ಆಗೋದಕ್ಕೆ, ಕೆಳಭಾಗಕ್ಕೆ ಸಿಂಪಡಣೆ ಆಗೋದಕ್ಕೆ ಮೇಲ್ಭಾಗದ ಗುಮ್ಮಟದಿಂದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ಇಲ್ಲಿನ ಒಂದು ವಿಸ್ಮಯ. ಕಡೆ ಐತಿ ಹೋಗೋದಕ್ಕೆ, ಆ ಕಡೆ ಸೇತುವೆ ಐತಿ, ಅಲ್ಲೂ ಇದೆ. ಈ ಕಡೆ ಇಲ್ಲೊಂದಿದೆ. ಸೊ ಒಳಭಾಗದಿಂದನೇ ಆ ಕಡೆಯಿಂದ ನೀರು ಇದಕ್ಕೆ ಬರೋದಕ್ಕೆ ಇದಿದೆ. ಈ ಕಟ್ಟಡನೂ ಸಹ ತಂಪಾಗಿರ್ತಿತ್ತು. ಅಂದಿನ ಕಾಲದಲ್ಲಿ ರಾಜರ ರಾಣಿಯರು ಇಲ್ಲಿ ಬಂದು ಬೇಸಿಗೆ ಟೈಮನ್ನು ಇಲ್ಲಿ ಕಳೀತಾ ಇದ್ರು. ತಂಪಾಗಿರ್ತಿತ್ತಲ್ಲ, ಹಾಗಾಗಿ ಅಲ್ಲಿ ಮೇಲ್ಗಡೆ ಎಲ್ಲ ಹೋಲ್ಸಿದೆ ನೋಡಿ, ಅಲ್ಲೆಲ್ಲ ನೀರೆಲ್ಲ ಚಿಮುಕ್ಸ್ಬಿಟ್ಟು ಬರ್ತಿತ್ತು ಸ್ಪ್ರಿಂಕಲ್ ಟೈಪಲ್ಲೆಲ್ಲ. ಸೊ ಇದೆಲ್ಲ ಡಿಸೈನ್ಸ್ ಇತ್ತು. ಆ ಕಲ್ಲೆಲ್ಲ ಸ್ವಲ್ಪ ಒಡೆದೋಗಿ ಹಾಳಾಗಿರೋದ್ರಿಂದ ಈಗ ಏನು ಹೆಚ್ಚಿಗೆ ಏನು ಕಾಣೋದಿಲ್ಲ. ಆಗಿನ ಕಾಲದಲ್ಲೆಲ್ಲ ಮಣ್ಣಿನ ಪೈಪ್ ಎಲ್ಲ ಬಳಸಿದ್ರಲ್ಲ, ಅದೆಲ್ಲ ಅಲ್ಲಿ ಕಾಣುತ್ತೆ. ಇಲ್ಲಿ ಬಾತ್ಕೋಳಿ ಬಾಯಿಂದ ನೀರು ಹೊರಗೆ ಹೋಗೋದಕ್ಕೆ ಅವಕಾಶ ಇತ್ತು. ಕೆರೆಯಿಂದ ನೀರನ್ನ ಮೇಲ್ಭಾಗಕ್ಕೆ ಲಿಫ್ಟ್ ಅನ್ನ ಮಾಡಿ ಅದನ್ನ ಬೇಸಿಗೆ ಅರಮನೆಯ ಶವರ್ಗಳು, ಮೇಲ್ಚಾವಣಿಯಲ್ಲಿ ಇರುವಂತಹ ಶವರ್ಗಳಿಗೆ ನೀರನ್ನ ಹರಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಎಂಟ್ರೆನ್ಸ್ ಇದೆ, ಅಲ್ಲೂ ಕಟ್ಟಡಗಳಿದೆ. ಅವು ಮಸೀದಿಗಳವು ಮೇಡಮ್ ಓಕೆ ಓಕೆ. ಮಸೀದಿ ಅಲ್ಲಿ ಮಾಡ್ಕೊಂಡಾರ. ಇದು ಅಗಸಿ ಹಾಯ್ದು ಆ ಕಡೆ ಹೋಯ್ತಾ ಇದ್ರು. ಬಾತ್ಕೋಳಿದು ಕೆಳಭಾಗ ಐತಿ, ತಲೆ ಕಟ್ಟಾಗಿ ಹೋಗ್ಬಿಟ್ಟದ. ಅದ್ರ ಕೊಕ್ಕರೆಯಿಂದ ನೀರ್ ಬರಂಗ್ ಹಿಂದೆ ಮಾಡಿದ್ರು. ಇದೆ ಬೇಸಿಗೆ ಅರಮನೆ. ಆ ಕಟ್ಟಡ ಮತ್ತೆ ಈ ಕಟ್ಟಡ ಎರಡನ್ನೂ ಸಹ ಅವರು ವಿಹರಿಸ್ಲಿಕ್ಕೆ ಬಳಸ್ಕೊತಾ ಇದ್ರು. ಈ ಕಡೆ ನಾನು ತೋರಿಸ್ತೀನಿ ಸುತ್ತ ಹೇಗಿದೆ ಅಂತ. 2 ಲೇಯರಲ್ಲಿ ಕೊಳದ ರೀತಿಯಲ್ಲಿ ಮಾಡಿದ್ದಾರೆ. ಸ್ಟೆಪ್ ವೈಸ್ ನೋಡ್ಬೋದು. ಫಸ್ಟ್ ಸ್ಟೆಪ್, ಸೆಕೆಂಡ್, ಥರ್ಡ್. ಸೊ ಹಿಂದಿನ ಕಾಲದಲ್ಲೆಲ್ಲ ಸ್ವಲ್ಪ ಕ್ಲೀನ್ನೆಸ್ ಎಲ್ಲ ಕಾಪಾಡ್ಕೊತಿದ್ರು ಅನ್ಸುತ್ತೆ. ಇಲ್ಲಿ ಈ ಕಡೆ ಕಾಣ್ತದೆ ನೋಡ್ರಿ, ಬಾತ್ಕೋಳಿ ತೋರಿಸ್ತೀನಿ. ಚಲೋ ಕಾಣ್ತೈತಿ ಬಾತ್ಕೋಳಿ. ತಲೆ ಯಾವುದ್ರದಲ್ಲೂ ಇಲ್ಲ, ಹೊಡೆದಾಕಿಬಿಟ್ಟಾರು. ತಲೆನೇ ಇಲ್ಲ. ಈ ರೀತಿ ಇದೆ. ಪ್ರವಾಸಿಗರಿಗೆಲ್ಲ ಅಷ್ಟೊಂದು ಅವಕಾಶ ಇರಲ್ಲ ಮೇಲ್ಭಾಗಕ್ಕೆ ಹೋಗೋದಕ್ಕೆ. ಈ ರೀತಿ ಇದೆ.
ಈ ಕಡೆ ಇದೆ, ಈ ಕಡೆ ಒಂದು ಬೇವಿನ ಮರ ಐತಿ ನೋಡ್ರಿ. ಇದೇ ಪ್ಲೇಸು ನಾನು ಫಸ್ಟು ಆವಾಗ ವಿಡಿಯೋ ಮಾಡಿದ್ದಂಥದ್ದು. ಈಗ ತುಂಬ ವರ್ಷಗಳ ನಂತರ ಮತ್ತೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ ಕಡೆ ಕೆರೆಯನ್ನು ಸಹ ನಿಮಗೆ ತೋರಿಸ್ತೀನಿ. ಪೈಪ್ಗಳದ್ದು ಸಹ ಗುರುತುಗಳು ಇಲ್ಲಿ ನೀಟಾಗಿ ನೋಡ್ಬೋದು. ನಾನು ಆ ಭಾಗದಲ್ಲೆಲ್ಲ ಪೈಪ್ ಲೈನ್ ತೊಗೊಂಡು ಹೋಗಿದ್ದಾರೆ ಬರೋದಕ್ಕೆ. ಆಗಿನ ಕಾಲದಲ್ಲಿ ಮೇಲ್ಭಾಗಕ್ಕೆ ಪಂಪ್ ಮಾಡೋದಕ್ಕೆ ನೀರಿನ ವ್ಯವಸ್ಥೆಯನ್ನು ಏನೋ ಮಾಡ್ಕೊಂಡಿದ್ರು ಅನಿಸುತ್ತೆ. ನೀರು ಮೇಲೆ ಪಂಪ್ ಆಗಿ ಮೇಲಿನ ಗುಮ್ಮಟದಿಂದ ಅದು ಕೆಳಗಡೆ ಬರ್ತಿತ್ತು, ಸ್ಪ್ರಿಂಕಲ್ ಥರ ಆಗ್ತಿತ್ತು. ಸೊ ಆವಾಗ ಕಟ್ಟಡ ಎಲ್ಲ ತಂಪಾಗಿರೋದಕ್ಕೆ ಅದು ಹೆಲ್ಪ್ ಆಗ್ತಿತ್ತು. ಇಷ್ಟು ಈ ಒಂದು ಇದ್ರ ಬಗ್ಗೆ ಇರತಕ್ಕಂತಹ ಒಂದು ಮಾಹಿತಿ. ಈ ರೀತಿ ಮಾಡಿ ಚಾನಲ್ ಟೈಪಲ್ಲಿ ಮಾಡಿದ್ದಾರೆ. ಮುಂದೆ ಇದೇ ಮಾರ್ಗದಲ್ಲಿ ಮುಂದೆ ಹೋದರೆ ಅಲ್ಲೊಂದು ಕೆರೆಗೆ ಅಲ್ಲಿ ತೂಬು ಇದು ಎಲ್ಲ ಐತೆ ಅಲ್ವಾ, ಎಲ್ಲ ಐತಿ ನೋಡಿ ಸ್ನೇಹಿತರೆ. ಅಂದಿನ ಕಾಲದಲ್ಲಿ ಇದು ಒಂದು ಏನು ಕಾಣ್ತಾ ಇದೆಯಲ್ಲ ವಾಚ್ ಟವರ್ ಅಂತೀವಲ್ಲ, ಅದು ಟ್ಯಾಂಕ್ ರೀತಿಯಲ್ಲೂ ಉಪಯೋಗಿಸ್ಕೊತಿದ್ರಂತೆ. ಅದಕ್ಕೆ ನೀರನ್ನು ತುಂಬಿಸಿ ಅದರಿಂದ ಈ ಒಂದು ಪಕ್ಕದ ಕಟ್ಟಡಕ್ಕೆ ನೀರನ್ನು ಸಾಗಣೆ ಮಾಡಿಕೊಂಡು ಒಳಗಡೆ ಇದು ಮಾಡ್ತಿದ್ರಂತೆ. ಸ್ನೇಹಿತರೆ, ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಅಲ್ಲೊಂದು ಗಿಣಿಯನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಈ ಕಟ್ಟಡಗಳು ಇರೋದನ್ನ ನಾವಿಲ್ಲಿ ಗಮನಿಸಿ ನೋಡ್ಬೋದು. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಡಗಳು ಇದೆ ಇಲ್ಲಿ. ಈ ಕಡೆ ಒಂದು ವಾಚ್ ಟವರು, ಟ್ಯಾಂಕ್ ಅಂತ ಹೇಳದ್ನಲ್ಲ ಸ್ವಲ್ಪ, ಸೊ ಅದನ್ನ ನೋಡಕ್ ಹೋಗ್ತಾ ಇದ್ದೀನಿ ಈಗ. ಈ ಒಂದು ಕಟ್ಟಡದ ವಿಶೇಷತೆ ಏನು ಅಂದ್ರೆ, ಆಗಿನ ಕಾಲದಲ್ಲಿ ಪೈಪ್ ಇತ್ತು ನೋಡಿ. ನಿಮ್ಗೆ ಒಳಗ್ ಭಾಗದಲ್ಲಿ ಇಂದಿಗೂ ಸಹ ಪೈಪ್ ಕಾಣ್ತಾ ಇದೆ ನೋಡಿ. ಇದು ಟ್ಯಾಂಕ್ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇಂದಿನ ಕಾಲದಲ್ಲಿ ಇಲ್ಲೊಂದು ವಾಲ್ ಗೇಟ್ ಇರ್ತಂತೆ. ಸೊ ಅದನ್ನು ತಿರುಗಿಸ್ಬಿಟ್ಟು ನೀರನ್ನ ಆ ಒಂದು ಬೇಸಿಗೆ ಅರಮನೆಗೆ ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರಂತೆ. ತುಂಬಾನೇ ಎತ್ತರವಾದಂತಹ ಟ್ಯಾಂಕು ತುಂಬಾ ಇದೆ ನೋಡಿ. ನಾನು ಇದನ್ನ ಜಸ್ಟ್ ವಾಚ್ ಟವರ್ ಅಷ್ಟೇ ಇರ್ಬೋದು ಅನ್ಕೊಂಡೆ, ಬಟ್ ಅಲ್ಲ. ಇದನ್ನ ಆ ಕೆರೆಯಿಂದ ಬಂದಂತಹ ನೀರನ್ನ ಇಲ್ಲಿ ತುಂಬಿಸ್ಲಿಕ್ಕೆ ವ್ಯವಸ್ಥೆ ಮಾಡಿ ಇಲ್ಲಿಂದ ಅದನ್ನ ಈ ಬೇಸಿಗೆ ಅರಮನೆಗೆ ಸಾಗಿಸ್ತಿದ್ರು ಅನ್ನೋದಕ್ಕೆ ಒಂದು ಪುರಾವೆ ಕೂಡ ನಮಗೆ ಇವತ್ತು ಸಿಕ್ತು. ಈ ಕಟ್ಟಡದ ಮೇಲ್ಭಾಗಕ್ಕೆ ತೆರಳಲು ಇಂದಿಗೂ ಸಹ ಮೆಟ್ಟಲುಗಳ ವ್ಯವಸ್ಥೆ ಇದೆ, ಆದರೆ ಅವುಗಳು ಸುಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಪ್ರವಾಸಿಗರಿಗೆ ಅದನ್ನ ಹತ್ತೋದು ರಿಸ್ಕಿ ಅಂತ ಅನ್ಸುತ್ತೆ. ಮೇಲ್ಭಾಗಕ್ಕೆ ಹತ್ತಿ ನೋಡಿದ್ರೆ ಒಂದು ಟ್ಯಾಂಕ್ ಕೂಡ ಇಂದಿಗೂ ಸಹ ಇದೆ. ಸುಣ್ಣ ಗಾರೆ ಅಚ್ಚುಗಳನ್ನ ಬಳಸಿ ಅಂದಿನ ಕಾಲದಲ್ಲೇ ಟ್ಯಾಂಕ್ ಅನ್ನ ಮಾಡಿದ್ದಾರೆ. ಸೊ ಈ ಕಡೆ ಎಲ್ಲ ಸ್ವಲ್ಪ ಬಿದ್ದೋಗ್ಬಿಟ್ಟಿದೆ. ಈ ತರ ಇದೆ. ಮೆಟ್ಲು ನೋಡಿ ಈ ಭಾಗದಲ್ಲಿ ಇದೆ. ಅಂದಿನ ಕಾಲದಲ್ಲಿ ಸ್ವಲ್ಪ ಹತ್ತಿ ಹೋಗ್ಲಿಕ್ಕೆಲ್ಲ ವ್ಯವಸ್ಥೆ ಇಲ್ಲಿತ್ತು. ಇದೆಲ್ಲ ಸ್ವಲ್ಪ ಎ ಅಂಡರ್ ಅಲ್ಲಿ ರಿನೋವೇಷನ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಅವಾಗೆಲ್ಲ ಸ್ವಲ್ಪ ಬಾಳ್ ಬಿದ್ದೋಗಂಗಿತ್ತಲ್ಲ ಇದು. ಬಿದ್ದಿತ್ತು. ನಾನು ಕಳೆದ ಬಾರಿ ಬಂದಂತ ಟೈಮಲ್ಲಿ ಬಹಳಷ್ಟು ಹಾಳಾಗಿತ್ತು. ಇವಾಗೆಲ್ಲ ನಾನು ಬಂದೆ 6 ವರ್ಷದ ಮೇಲಾಗಿತ್ತು. ಇವಾಗೆಲ್ಲ ರಿನೋವೇಷನ್ ಆಗಿದೆ. ಹೌದೌದು ನೋಡಿ, ಈ ರೀತಿ ಇದೆ. ಅದ್ರೊಳಗಡೆ ಸ್ವಲ್ಪ ಟ್ಯಾಂಕ್ ರೀತಿ ಮಾಡ್ಕೊಂಡು ನೀರನ್ನ ಇದ್ ಮಾಡ್ತಿದ್ರು. ಆರ್ಚ್ ರೀತಿಯಲ್ಲೂ ಸಹ ಮಾಡ್ಕೊಂಡಿದ್ದಾರೆ. ಮ್ಯಾಲೆ ಒಂದ್ ಸೈಡ್ ಏನೋ ಟ್ಯಾಂಕ್ ಮಾಡ್ಕೊಂಡು ನೀರ್ ಫಿಲ್ ಮಾಡ್ಕೊಂಡು ಆ ಬಿಲ್ಡಿಂಗಿಗೆ ಫಿಲ್ ಮಾಡ್ತಿದ್ರು. ಆ ಬಿಲ್ಡಿಂಗ್ ನ ಮಾಳಿಗೆ ಇದೆ, ಮೇಲ್ಭಾಗದ ಟೆರಸ್. ಸೊ ಅಲ್ಲಿಗೆ ಪೈಪ್ ಮೂಲಕ ನೀರನ್ನು ಇದು ಮಾಡಿ ಅಲ್ಲಿಂದ ಕೆಳಭಾಗದ ಅಂತಸ್ತಿಗೆ ನೀರು ಬರುವಂತಹ ವ್ಯವಸ್ಥೆ ಇತ್ತು ಈ ಟ್ಯಾಂಕ್ ಇಂದ. ನೋಡಿ ಎಷ್ಟು ಅದ್ಭುತವಾಗಿದೆ. ಇದೆ ಈ ಭಾಗ ಎಲ್ಲ ಬಿದ್ದಿದಾಗಿತ್ತಲ್ಲ, ಎಲ್ಲ ಕಲ್ಲೆಲ್ಲ ಕಟ್ಸಿ ನೀಟಾಗಿ ಇದಾಗಿದೆ. ಇದು ಇನ್ಕಂಪ್ಲೀಟ್ ಆಗಿದೆ ಅಥವಾ ಕಂಪ್ಲೀಟ್ ಆಗಿದ್ದು ಬಿದ್ದಿರಬಹುದು. ಫಿಲ್ ಆಗಿ ಇದು ಫುಲ್ ಕಂಪ್ಲೀಟ್ ಆಗಿರೋದು ತುಂಬಾ ಚೆನ್ನಾಗಿ ವಾಚ್ ಟವರ್ ಆಗಿತ್ತು. ಸೊ ಇಲ್ಲಿ 1889 ಏನೋ ಕೆಲಸ ಆಗಿದ್ದಿರ್ಬೇಕು, ಅಥವಾ ಆ ಟೈಮಲ್ಲಿ ಏನೋ ಆಗಿರ್ಬೇಕು. ಇಲ್ಲೊಂದು ಇಸ್ವಿನ ಗುರುತು ಮಾಡಿ ಹಾಕಿದ್ದಾರೆ. ಬಟ್ ಅದು ಈ ಕಲ್ಲು ಇಟ್ಟಿರೋದು ಎಲ್ಲಿದು ಅಂತ ಗೊತ್ತಿಲ್ಲ. ಬೇರೆ ಕಡೆ ಏನಾದ್ರು ತಂದಿಲ್ಲ ಅಡ್ಜಸ್ಟ್ ಮಾಡಿದಂತ ಟೈಮಲ್ಲಿ ಇಸ್ವಿ ಬಿದ್ದಿರ್ಬೋದು, ಅಥವಾ ಇಲ್ಲಿದೆ ಕಲ್ಲಿರ್ಬೋದು. ಅದು ಕರೆಕ್ಟಾಗಿ ಇಸ್ವಿ ಏನಿದೆ ಅಂದ್ಬಿಟ್ಟು ಇತಿಹಾಸಕಾರರು ಕರೆಕ್ಟಾಗಿ ಗೊತ್ತಿದ್ದರು ಹೇಳ್ಬೇಕು. ಹಿಂಗಿದೆ ನೋಡಿ, ಈ ಭಾಗದಿಂದ ವಾಚ್ ಟವರ್ಸ್ ಎಲ್ಲ ಹೇಗೆ ಕಾಣುತ್ತೆ ಅಂತ. ಇವಾಗ ಇಲ್ಲಿ ಪಕ್ಕದಲ್ಲೇ ಕೆರೆ ಇದೆ, ಅದನ್ನ ನಿಮ್ಗೆಲ್ಲ ತೋರ್ಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದೀನಿ, ಬನ್ನಿ. ಸೊ ಸುತ್ತ ಈ ರೀತಿ ಗ್ರಿಲ್ಸ್ ಎಲ್ಲ ಹಾಕಿ A ಪ್ರೊಟೆಕ್ಷನ್ ಮಾಡಿದರೆ. ಕೆರೆಗೆ ಹೋಗುವಂತಹ ದಾರಿ ಇಲ್ಲಿ ನೋಡ್ಬೋದು. ಸೌಂಡ್ ಆಗಕತ್ತೈತಿ ಈಗ್ಲೂ. ಸ್ವಲ್ಪ ಅಲ್ಲಿ ನೀರ್ ಫ್ಲೋ ಆಗ್ತಿದೆ ನೋಡಿ ಕೆರೆಯಿಂದ. ಇದೊಂಥರ ಟ್ಯಾಂಕ್ ತರ, ಅವಾಗೆಲ್ಲ ಖಾಲಿ ಇತ್ತು.
ಒಂದು 2 ಡಾಲರ್. ಅಷ್ಟು ಆಳ ಐತಿ. ನಾ ಮುಳುಗೇ ಬಿಡ್ತೀನಿ ಹಂಗಾರ. ನನ್ನ ಜೋಡಿ ಸ್ವಲ್ಪ ಪ್ರವಾಸಿಗರು ಇದ್ದಾರೆ, ಇಲ್ಲೇ ಸ್ಥಳೀಯರು, ಅವರು ನನ್ನೊಟ್ಟಿಗೆ ನೋಡ್ತಿದ್ದಾರೆ. ಇದು ಅರ್ಧ ಎಲ್ಲ ಹೋಗ್ತದೆ ಅಲ್ಲಿ ಚರಂಡಿ ಐತಿ. ಇದು ಹೊಲಕ್ಕ ನೀರ್ ಹೋಯ್ತಾರಿ. ಓ, ರೈತರಿಗೆ ರೈತರಿಗೆ ಏನಾರು ಮಾಡ್ಕೋಬೋದಲ್ಲ ಮತ್ ಕೆಳಗಡೆ ಹೊಲದವ್ರಿಗೆ. ಮಾಡ್ಯಾರಲ್ಲ ಮೆಕ್ಕೆಜೋಳ ಕಬ್ಬ. ಇದೇ ನೀರ್ನಾಗ ಇದೇ ನೀರ್ ಚಲೋ ಆತಲ್ಲ ಮತ್ತೆ ಬೇಸಿಗೆಗೆಲ್ಲ. ಯಾವತ್ತು ನೀರು. ಭಾಷಾ ಸಾಹೇಬ್ ಸ್ವಲ್ಪ ಕೆರೆ ಎಲ್ಲ ತೋರಿಸ್ತಿದ್ದಾರೆ ನಮ್ಗೆ. ಇದು ಸ್ನೇಹಿತರೆ ಎಂಟ್ರಿ ಗೇಟ್ ಆಗಿದ್ದು ಮೇಲ್ಭಾಗದ ಅಂತಸ್ತಿಗೆ ತೆರಳಲು ಸೈಡ್ ಅಲ್ಲಿ ಮೆಟ್ಟಿಲುಗಳ ವ್ಯವಸ್ಥೆ ಕೂಡ ಇದೆ. ಇಲ್ಲೊಂದು ಟ್ಯಾಂಕ್ ತರ ಐತಿ. ವಾವ್, ಕೆರೆ ನೋಡ್ರಿ ಏನ್ ಸಕ್ಕದಾಗೈತೆ. ಇಲ್ಲಿ ನೋಡಿ ಆರ್ಚ್ ಮೇಲೆ ಎಲ್ಲ ಏನ್ ಮಾಡ್ತಿದ್ರ ಹುಡುಗ್ರ? ಇಟ್ಕೊಳ್ರಿ, ಹುಷಾರು, ಕ್ಯಾಮ್ರಾ ಐತಿ. ಓಕೆ, ನೀರು ಏನೈತಿ ಮೇಡಮ್ ಅವ್ರ, ಬಾಯಿಗೆ ಹೊಕ್ಕವತ್ತಂದ್ರ ಈಗ ವಾಲ್ ಅದಾವ್ರಿ ಮೇಡಮ್. ಓಕೆ, ವಾಲ್ ನೀರು ಹೊಕ್ಕವ್ರಿ. ವಾಲ್ ಈಗ್ಲೂ ಐತಿ ರನ್ನಿಂಗ್. ಮರದ್ದು ಇದೆಲ್ಲ ಕೊಟ್ಟಾರ ನೋಡಿ. ಈ ಬ್ಯಾಸಿಗೆ ಒಳಗ ರಾಜೆ ಹೋಗಿ ನಟ್ ನೋಡೋಕ್ ಕುಂದ್ರವ್ರಿ ಮೇಡಮ್ ಅವ್ರ. ಓ, ಬೋಟಿಂಗ್ ವ್ಯವಸ್ಥೆಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ಸೀಕ್ರೆಟ್ ರೂಮ್. ಪ್ರಾಯಶಃ ವಿಹರಿಸ್ಲಿಕ್ಕೆ ಈ ಒಂದು ಜಾಗವನ್ನ ರಾಜರು ಬಳಸ್ಕೊತಿದ್ರು ಅನ್ಸುತ್ತೆ. ಹುಷಾರ್ ಅಂಕಲ್ ತಲೆ ಸಿರುತ್ತೆ. ನೀರು ಫುಲ್ ಇರೋದ್ರಿಂದವ ಅಲ್ಲಿ ಯಾರೋ ಒಬ್ರು ಬಟ್ಟೆ ಒಗಿತಿದಾರೆ ನೋಡಿ. ನೋಡಕ ಒಂಥರ ಬಾಳ್ ದೊಡ್ಡ ಕೆರೆ ಐತಿ. ಏನೋ ಇಲ್ತಾನ ಬರ್ತಾವ್ರಿ ಮೇಡಮ್ ಅವ್ರ, ಈ ಕಲ್ಲಿಂತಾನು ಬರ್ತಾವ್ರಿ ನೀರು. ಓ, ಕೆನಾಲ್ ನೀರ್ ಬಿಟ್ಟಾರಿ. ಏನೋ ಇಲ್ತಾನ ಬರ್ತಾವ್ರಿ. ನೀರು ಹೋಗ್ತಿದೆಯಲ್ಲ ಹೊರಗಡೆ, ಹಂಗಾಗಿ ಕಮ್ಮಿ ಆಗಿದೆ. ಹೋದ ವರ್ಷ ಮಳೆ ಇಲ್ಲ. ಅಲ್ಲ, ಇದಕ್ಕೆ ಎಲ್ಲಿಂದ ನೀರ್ ಬರುತ್ತೆ? ಆಲಿಮಟ್ಟಿ ನೀರ್ ಬರ್ತಾವ. ಆಲ್ಮಟ್ಟಿಯಿಂದ ಕನೆಕ್ಟ್ ಮಾಡ್ಯಾರ ಇದಕ್ಕ? ಇಲ್ಲ, ಇಲ್ಲ ಮಳೆ ನೀರೇ ಅನ್ಸುತ್ತ. ಇಲ್ಲರಿ, ಕೆನಾಲ್ ನೀರ್ ಬಿಟ್ಟಾರಿ. ಹೌದಾ? ಮಳೆ ನೀರು ನಿಲ್ಲುತ್ತೆ ನೋಡ್ರಿ. ಆಗಿನ ಕಾಲದ ವ್ಯವಸ್ಥೆ ಇಂದಿಗೂ ಸಹ ರಾಜರ ಕಾಲದಲ್ಲಿ ಮಾಡಿರೋದು. ಆದಿಲ್ ಶಾಹಿಗಳ ಕಾಲದಲ್ಲಿ ಇದೊಂದು ಕೆರೆನ ಆರಿಸ್ಕೊಂಡು ಅವ್ರು ಇಲ್ಲೇ ಅರಮನೆಯನ್ನು ಮಾಡ್ಕೊಂಡಿದ್ದಾರೆ. ಸೀಕ್ರೆಟ್ ರೂಮು ಅಲ್ಲಿ ಕಾಣ್ತಿದೆಯಲ್ಲ, ಅದಲ್ಲಿ ರಾಜ ತೆಪ್ಪದಲ್ಲಿ ಹೋಗಿ ಕೂತು ಸೀಕ್ರೆಟ್ ವಿಷಯಗಳನ್ನ ಮಾತಾಡೋದಕ್ಕೆ ಅಥವಾ ತಂಪಾಗಿ ತಮ್ಮ ಖಾಸಗಿ ಸಮಯವನ್ನ ಕಳೀಲಿಕ್ಕೆ ನೀರ್ ಮಧ್ಯೆ ಬಳಸ್ಕೊತಿದ್ರು. ಎಷ್ಟು ಸೇಫೆಸ್ಟ್ ಮಾಡ್ಕೊಂಡಾರ. ಸುತ್ತ ನೀರು, ಮಧ್ಯದಾಗ ಅರಮನೆ ಕಟ್ಟಡ. ನೀರು ಫ್ಲೋ ಆಗ್ತಿದೆಯಲ್ಲ, ಒಂಥರ ನೋಡೋದಕ್ಕೆ ಸಮುದ್ರ ನೋಡ್ದಂಗ ಆಗ್ತಿದೆ. ತುಂಬಾನೇ ದೊಡ್ಡ ಕೆರೆ ಇದೆ. ನಿಖರವಾಗಿ ಗೊತ್ತಿಲ್ಲ ನನ್ಗೆ ಇದು ಎಷ್ಟು ಎಕರೆ ಇದಾಗುತ್ತೆ ಅಂತ. ಇಲ್ಲಿ ಲೋಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಕುಮ್ಮಟಗಿ ಕೆರೆನಾ ಇದು? ಕುಮ್ಮಟಗಿ ಐತಿಹಾಸಿಕ ಕೆರೆ, ಆಗಿನ ಕಾಲದಲ್ಲಿ ಮಾಡಿರೋದು ಕೆರೆ. ತೂಗು ಗೀಬೆಲ್ಲ ಆಗಿನ ಕಾಲದಲ್ಲೇ ಆಗಿರ್ತಕ್ಕಂಥದ್ದು. ದ್ರಾಕ್ಷಿ ಕಬ್ಬುಗೆಲ್ಲ ಬೆಳೆಗಳಿಗೆಲ್ಲ ನೋಡಿ ಅಲ್ಲೆಲ್ಲ ಹಸ್ರಾಗಿದೆಯಲ್ಲ, ಇದೇ ಕೆರೆ ನೀರ ಯೂಸ್ ಮಾಡ್ಕೊಂಡು ಬೆಳೆದಿರ್ತಕ್ಕಂಥದ್ದು. ನಾನು 6 ವರ್ಷಗಳ ಹಿಂದೆ ಈ ಒಂದು ಪ್ಲೇಸ್ಗೆ ಬಂದಂತ ಟೈಮಲ್ಲಿ ಒಂದು ಕಾಳು ನೀರು ಇರಲಿಲ್ಲ ಇಲ್ಲಿ. ಸೊ ಕಳೆದ ವರ್ಷಗಳು, ಅದು ಹಿಂದಿನ ವರ್ಷಗಳು ಮಳೆ ಆಗಿರೋದ್ರಿಂದನೂ ಸಾಕಷ್ಟು ನೀರಿದೆ. ಸೊ ಇಲ್ಲಿ ಸ್ಥಳೀಯರು ನೀಡಿದಂತಹ ಮಾಹಿತಿ ಪ್ರಕಾರ ಆಲ್ಮಟ್ಟಿ ಡ್ಯಾಮ್ ಇಂದನೂ ಕನೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ನೀರು ಬಿಟ್ಟಿದ್ದಾರೆ ಅಂತ ಅಂದ್ರು. ಸೊ ಅದ್ರ ಬಗ್ಗೆ ಅಧಿಕೃತವಾಗಿ ನನಗೆ ಗೊತ್ತಿಲ್ಲ, ಬಟ್ ಮಳೆ ನೀರೇ ಸ್ಟೋರ್ ಆಗಿ ಇದಾಗಿರ್ಬೋದು. ಈ ಒಂದು ಕೆರೆಯ ನೀರನ್ನ ಬೇಸಿಗೆ ಅರಮನೆಗೆ ಬಳಸ್ಕೊಂಡು ವಾತಾವರಣದ ತಂಪಾಗಿ ಇರಿಸ್ಕೋತಾ ಇದ್ರು. ತುಂಬಾನೇ ನೋಡಿ ಖುಷಿ ಆಯ್ತು. ಹಿಂದಿನ ಕಾಲದಲ್ಲೆಲ್ಲ ಕೆರೆನ ಯಾವ ರೀತಿ ಬಳಸ್ಕೊಂಡಿದ್ರು. ಇಲ್ಲಿ ನೋಡಿ, ಈ ಒಂದು ಕುಮ್ಮಟಗಿ ಕೆರೆಯನ್ನ ವ್ಯವಸಾಯದ ಉದ್ದೇಶಕ್ಕೂ ಬಳಸ್ಕೊಂಡಿದ್ದಾರೆ. ಪ್ಲಸ್ ಅರಮನೆಗೆ ತಂಪಾಗಿ ಕಟ್ಟಡವನ್ನ ಇರಿಸ್ಕೊಳ್ಳೋದಕ್ಕೂ ಸಹ ಬಳಸ್ಕೊಂಡಿದ್ದಾರೆ. 2 ಉದ್ದೇಶಕ್ಕೋಸ್ಕರ ಇಲ್ಲಿ ಕೆರೆಯನ್ನು ಬಳಸ್ಕೊಂಡಿರೋದನ್ನ ನೋಡ್ಬೋದು. ಇಂದಿಗೂ ಸಹ ಅರಮನೆಗೆ ಯೂಸ್ ಆಗ್ಲಿಲ್ಲ ಅಂದ್ರೂ ಇಂದಿಗೂ ಸಹ ರೈತರಿಗೆ ಈ ಒಂದು ಕೆರೆ ಯೂಸ್ ಆಗ್ತಿರೋದು ಇಲ್ಲಿನ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಈ ಕೆರೆಯ ಎಂಟ್ರಿ ಗೇಟ್ ಅನ್ನ ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಒಳಭಾಗದಲ್ಲಿ ಒಂದು ಸ್ನಾನಘಟ್ಟವನ್ನ ಪುಟ್ಟದಾಗಿ ಮಾಡಿದ್ದಾರೆ. ಅದು ರೆಕ್ಟ್ ಆಂಗ್ಯುಲರ್ ಶೇಪ್ ನಲ್ಲಿ ಇರೋದನ್ನ ನಾವು ನೋಡಬಹುದು. ಮತ್ತೆ ಇಂದಿಗೂ ಸಹ ಅಲ್ಲಿ ಸಣ್ಣ ಸಣ್ಣ ಪೈಪ್ ಗಳಿದೆ, ನೀರು ಒಳ ಹೋಗ್ಲಿಕ್ಕೆ ಅಥವಾ ಹೊರ ಹೋಗ್ಲಿಕ್ಕೆ ವ್ಯವಸ್ಥೆ ಇರೋದನ್ನ ನೋಡ್ಬೋದು. ರಾಜರು ಪ್ರಾಯಶಃ ವಿಹರಿಸ್ಲಿಕ್ಕೆ ಈ ಒಂದು ಜಾಗವನ್ನ ಬಳಸ್ಕೊತಿದ್ರು ಅನ್ಸುತ್ತೆ. ಆ ಪೈಪ್ ವ್ಯವಸ್ಥೆ ಎಲ್ಲ ಇದೆ ನೋಡಿ ಅಲ್ಲಿ. ಅಲ್ಲ, ನೀರ್ ಹೆಂಗ್ ಪಂಪ್ ಆಗ್ತಿತ್ತು ಆಗಿನ ಕಾಲದಲ್ಲ, ಟೆಕ್ನಾಲಜಿ ಏನ್ ಯೂಸ್ ಮಾಡಿದ್ರು ಇದೆಲ್ಲ ನೋಡಿ. ನಕ್ಷತ್ರಾಕಾರನೇ ಇದೆ ಅನ್ಸುತ್ತೆ, ಅಥವಾ ಕಮಲದ ದಳದ ಹೂವಿನ ರೀತಿಯಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಬಳಸಿ ಈ ರೀತಿ ಮಾಡಿರೋದು. ಇಲ್ಲೆಲ್ಲ ಮೋಸ್ಟ್ಲಿ ದೀಪ ಗೀಪ ಇಡ್ಲಿಕ್ಕೋ ಏನೋ ಆಗಿನ ಕಾಲದಲ್ಲೆಲ್ಲ ಗೂಡ್ ತರ ಈ ರೀತಿ ವ್ಯವಸ್ಥೆ ಇದೆ.
ಆರ್ಚ್ ರೀತಿಯಲ್ಲಿ ನೋಡಿ. ಯಾಕೆ ಈ ಪ್ರವಾಸಿ ಸ್ಥಳಗಳನ್ನ ಜನರಿಗೆ ಜಾಸ್ತಿ ನೋಡಕ್ ಬರಂಗಿಲ್ಲ ಅಂದ್ರೆ ಹಿಂಗೆಲ್ಲ ಕೆತ್ತು ಗಬ್ಬೆಬ್ರಿಸಿ ಗಲೀಜು ಮಾಡ್ತಾರೆ. ಸೊ ಹಂಗಾಗಿ ಎಲ್ಲ ರಿಸ್ಟ್ರಿಕ್ಟ್ ಮಾಡ್ತಾರೋ ಉದ್ದೇಶಗಳೇ ಅದು ಈ ರೀತಿ. ಹೋಗೋಣ ಇದು ಅಷ್ಟು ಅದು ಗುಮ್ಮಟದ ತರ ಇದೆ ಅನ್ಸುತ್ತೆ, ಮೇಲೆ ಅದು ಗುಮ್ಮಟದ ತರ ಇದೆ ಅನ್ಸುತ್ತೆ. ಅದು ಸುಮಾರು 400 ವರ್ಷಗಳ ಹಿಂದೆನೆ ಸ್ನೇಹಿತರೆ ಆದಿಲ್ ಶಾಹಿ ಸುಲ್ತಾನರು ಒಂದು ಅದ್ಭುತ ತಂತ್ರಜ್ಞಾನವನ್ನ ಬಳಸ್ಕೊಂಡು ನೀರನ್ನ ಲಿಫ್ಟ್ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಂಡು ಅದರ ಉಪಯೋಗವನ್ನ ಸಹ ಪಡೆದುಕೊಂಡಿದ್ರು ಅನ್ನೋದಕ್ಕೆ ಒಂದು ಅದ್ಭುತವಾದಂತಹ ಉದಾಹರಣೆ ಬೇಸಿಗೆ ಅರಮನೆ. ಇಂತಹ ಒಂದು ಅದ್ಭುತವಾದಂತಹ ಬೇಸಿಗೆ ಅರಮನೆಯನ್ನ ಕಟ್ಟಿಸಿದ್ದು 16ನೇ ಶತಮಾನದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರಾದಂತಹ ಮೊಹಮ್ಮದ್ ಆದಿಲ್ ಶಾಹಿ ಈ ಒಂದು ಬೇಸಿಗೆ ಅರಮನೆಯನ್ನ ಕಟ್ಟಿಸ್ತಾನೆ. ಅಂದಿನ ಕಾಲದಲ್ಲಿ ಪ್ರಾಯಶಃ ನೀರನ್ನ ಮೇಲೆತ್ತುವುದಕ್ಕೆ ಪರ್ಷಿಯನ್ ವೀಲ್ ಅನ್ನ ಬಳಸ್ಕೊಂಡಿರ್ಬೋದು ಅಥವಾ ಏತ ನೀರಾವರಿ ಪದ್ಧತಿಯನ್ನ ಬಳಸಿ ಆ ವಾಚ್ ಟವರ್ ಮೇಲೆ ಇರುವಂತಹ ನೀರಿನ ಟ್ಯಾಂಕಿಗೆ ನೀರನ್ನ ಪಂಪ್ ಮಾಡಿ ಸಾಗಿಸಿ ತದನಂತರ ಬಳಸ್ಕೊಂಡಿರ್ಬೋದು. ಅದ ಅಕ್ಸಿ ಬಾಕ್ಲು ಆಗಿನ ಕಾಲದಾಗ ಮೈನ್ ಎಂಟ್ರೆನ್ಸ್ ಆಗಿನ ಕಾಲದಲ್ಲಿ ಅದೇ ಅಂತೆ. ಅವಾಗೆಲ್ಲ ಈ ಕಡೆ ರೋಡ್ ಇದ್ದಿದ್ದಿಲ್ಲ ಅಲ್ಲ. ಹೌದು. ನಮಾಜ್ ಮಾಡ್ಲಿಕ್ಕೆ ಒಂದು ಮಸೀದಿ ಆ ಕಡೆ ಇದೆ, ಅಲ್ಲೇನು ಹೋಗ್ತಾ ಇಲ್ಲ, ಸ್ವಲ್ಪ ತುಂಬಾ ದೂರ ಆಗುತ್ತೆ ಅದು, ಹಂಗಾಗಿ ಅಲ್ಲೇನು ಹೋಗ್ತಾ ಇಲ್ಲ, ಇಲ್ಲಿಂದಲೇ ತೋರಿಸಿದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಬಿಜಾಪುರಕ್ಕೆ ಬಂದ್ರೆ ಬರೀ ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ, ಶಿವಗಿರಿ ಅಷ್ಟೇ ಅಲ್ಲ, ಈ ರೀತಿ ಬೇಸಿಗೆ ಅರಮನೆನೂ ಇದೆ ಸ್ನೇಹಿತರೆ. ಈ ಒಂದು ಪ್ಲೇಸ್ ಅನ್ನು ಸಹ ನೋಡ್ಕೊಂಡು ಹೋಗಿ, ವಿಶೇಷತೆ ಇದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ ಸ್ನೇಹಿತರೆ.